ಇವತ್ತು ಬಿಸ್ನೆಸ್ ಮ್ಯಾಥಮೆಟಿಕ್ಸಲ್ಲಿ ರೇಷಿಯೋಸ್ ಬಗ್ಗೆ ಅರ್ಥ ಮಾಡ್ಕೊಳ್ಳೋದ. ಬಿಸ್ನೆಸ್ ಮ್ಯಾಥಮೆಟಿಕ್ಸಲ್ಲಿ ರೇಷಿಯೋ ಅನ್ನೋದು ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟು. ನಾವು ರೇಷಿಯೋನ ಯಾವಾಗಲೂ ಈ ಥರ ಎಕ್ಸ್ಪ್ರೆಸ್ ಮಾಡ್ತೀವಿ. ಸೇ ಫಾರ್ ಎಕ್ಸಾಂಪಲ್ ರೇಷಿಯೋ 3:5 ಹಂಗಂತ ಹೇಳಿದ್ರೆ ನಾವು ಮ್ಯಾಥಮೆಟಿಕ್ಸಲ್ಲಿ ಕ್ಯಾಲ್ಕುಲೇಷನ್ಸ್ ಮಾಡೋದಕ್ಕೆ ಅದನ್ನು 3/5 ಅಂತ ಬರ್ಕೋತೀವಿ. ಸೊ ಯಾವಾಗಲೂ 3/5 ಅಂತ ಬರ್ಕೋತೀವಿ. ಇನ್ವರ್ಸ್ ರೇಷಿಯೋ ಏನು ಹಂಗಂತ ಹೇಳಿದ್ರೆ 5:3, ಅದರದ್ದು ಉಲ್ಟಾ 5 ಈ ಕಡೆ ಬರುತ್ತೆ, ಓಕೆ, 3 ಈ ಕಡೆ ಬರುತ್ತೆ. ಅದನ್ನು ನಾವು ಇನ್ವರ್ಸ್ ರೇಷಿಯೋ ಅಂತ ಕರಿತೀವಿ. ನೆಕ್ಸ್ಟು ಯಾವುದೇ ರೇಷಿಯೋದು ಪ್ರಾಡಕ್ಟ್ ಆಫ್ ಇನ್ವರ್ಸ್ ರೇಷಿಯೋ, ಆ ಪ್ರಾಡಕ್ಟ್ ಏನು ಅಂತ ಹೇಳಿದ್ರೆ ಅಪ್ಲಿಕೇಶನ್ ಮಾಡಿದಾಗ ಅದು ಯಾವಾಗಲೂ 1 ಆಗುತ್ತೆ. ಹೇಗೆ 1 ಆಗುತ್ತೆ ಅಂತ ಹೇಳಿದ್ರೆ 5 × 3 ಮತ್ತು 3 × 5. ಸೊ 5 × 3 is equal to 15, 3 × 5 is equal to 15. So 15 ones are 15 ones are. So product will become 1. Okay. So ಇದು ಒಂದು ವೇ ಆಫ್ ಕ್ಯಾಲ್ಕುಲೇಷನ್, ಮತ್ತು ನಾವು ಇದನ್ನು ಅರ್ಥ ಮಾಡ್ಕೊಳ್ಳೋ ಒಂದು ವಿಧ. ನೆಕ್ಸ್ಟ್ ಏನು ಅಂತ ಹೇಳಿದ್ರೆ ರೇಷಿಯೋನ ನಾವು ದೇರ್ ಆರ್ ಮೆನಿ ಕೈಂಡ್ಸ್ ಆಫ್ ರೇಷಿಯೋ. ಅದರಲ್ಲಿ ಮೊದಲನೇದು ಈಕ್ವಾಲಿಟಿ ರೇಷಿಯೋ ಅಂತ ಕರಿತೀವಿ. ಈಕ್ವಾಲಿಟಿ ರೇಷಿಯೋ ಅಂತ ಹೇಳಿದ್ರೆ ಯಾವಾಗ ಲೆಫ್ಟ್ ಸೈಡ್ ನಂಬರು ಮತ್ತು ರೈಟ್ ಸೈಡ್ ನಂಬರು ಎರಡು ಸೇಮ್ ಇರುತ್ತೆ ಅದನ್ನು ನಾವು ಈಕ್ವಾಲಿಟಿ ರೇಷಿಯೋ ಅಂತ ಕರಿತೀವಿ. ಸೇ ಫಾರ್ ಎಕ್ಸಾಂಪಲ್ 5:5, 4:4, 3:3, ಇದನ್ನೆಲ್ಲ ಈಕ್ವಾಲಿಟಿ ರೇಷಿಯೋ ಅಂತ ಕರಿತೀವಿ. ನೆಕ್ಸ್ಟು ದ ರೇಷಿಯೋ ಗ್ರೇಟರ್ ದ್ಯಾನ್ ಈಕ್ವಾಲಿಟಿ ಹಂಗಂತ ಹೇಳಿದ್ರೆ ಲೆಫ್ಟ್ ಸೈಡ್ ನಂಬರು ರೈಟ್ ಸೈಡ್ ನಂಬರ್ಗಿಂತ ಜಾಸ್ತಿ ಇರೋದಕ್ಕೆ ನಾವು ಗ್ರೇಟರ್ ಈಕ್ವಾಲಿಟಿ ರೇಷಿಯೋ ಅಂತ ಕರಿತೀವಿ. ಸೇ ಫಾರ್ ಎಕ್ಸಾಂಪಲ್ 5:4, 4:3, 3:2, ಇದ್ರಲ್ಲಿ ನೋಡಿ ಲೆಫ್ಟ್ ಸೈಡ್ ನಂಬರು ರೈಟ್ ಸೈಡ್ ನಂಬರ್ಗಿಂತ ಜಾಸ್ತಿ ಇದೆ. ನೆಕ್ಸ್ಟು ರೇಷಿಯೋ ಲೆಸ್ಸರ್ ದ್ಯಾನ್ ಇನ್ಈಕ್ವಾಲಿಟಿ ರೇಷಿಯೋ ಅಂತ ಕರಿತೀವಿ. ಸೊ ಲೆಸ್ಸರ್ ಇನ್ಈಕ್ವಾಲಿಟಿ ರೇಷಿಯೋ ಅಂತ ಹೇಳಿದ್ರೆ ಲೆಫ್ಟ್ ಸೈಡ್ ನಂಬರು ರೈಟ್ ಸೈಡ್ ನಂಬರ್ಗಿಂತ ಕಡಿಮೆ ಇರುತ್ತೆ. ಸೇ ನೋಡಿ 4:5, 2:3, 1:2. ಸೊ ಇದನ್ನು ನೀವು ಓನಾಗಿ ನಿಮ್ಮದೇ ಆದ ಒಂದು ಎಕ್ಸಾಂಪಲ್ಗಳನ್ನ ನೀವು ಹಾಕೊಬೋದು. ನೆಕ್ಸ್ಟು ಕಾಂಪೌಂಡ್ ರೇಷಿಯೋ ಅಂತ ಕರಿತೀವಿ. ಕಾಂಪೌಂಡ್ ರೇಷಿಯೋ ಅಂತ ಹೇಳಿದ್ರೆ ಯಾವುದೇ ರೇಷಿಯೋನ ನಾವು ಮಲ್ಟಿಪಲ್ ಮಾಡಿದಾಗ ಕಾಂಪೌಂಡ್ ರೇಷಿಯೋ ಆಗುತ್ತೆ. ಹೇಗೆ ಕಾಂಪೌಂಡ್ ರೇಷಿಯೋ ಆಗುತ್ತೆ ಈಗ ನೋಡ್ಕೊಳ್ಳಿ. 2/3 ಅಥವಾ 2:3, 4/7 ಅಥವಾ 4:7, 8/5 ಅಥವಾ 8:5. ಇದನ್ನು ಮಲ್ಟಿಪ್ಲೈ ಮಾಡಿದಾಗ 2 × 4 × 8, 2 × 4 × 8. ನೆಕ್ಸ್ಟ್ 3 × 7 × 5, 3 × 7 × 5. ಸೊ ಈ ಎಂಟೈರ್ ರೇಷಿಯೋದು ಕಾಂಪೌಂಡ್ ರೇಷಿಯೋ ಏನಪ್ಪ ಅಂತ ಹೇಳಿದ್ರೆ 64/105. ಸೊ ಇದು ರೇಷಿಯೋದು ಬೇಸಿಕ್. ಓಕೆ, ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ರೇಷಿಯೋಸ್ಗಳನ್ನ ಯೂಸ್ ಮಾಡಿ ಯಾವ ಥರ ಪ್ರಾಬ್ಲಮ್ಸ್ ಮತ್ತು ಸೊಲ್ಯೂಷನ್ಸ್ ಮಾಡೋದು ಅನ್ನೋದನ್ನು ನಾನು ಹೇಳ್ಕೊಡ್ತೀನಿ. ಓಕೆ.